ಹಾ ಹೌದು. ಭಾಗ್ಯ ಮ್ಯಾಮ್, ನನ್ನ ಹೆಸರು ರಫೀಕ್ ಜಬ್ಬಾರ್. ನಾನು ETVಯಲ್ಲಿ ಪತ್ರಕರ್ತ ಆಗಿದ್ದೇನೆ. ಹಾ ಮೇಡಮ್, ಐಶ್ವರ್ಯ ಇದ್ದಾರಲ್ಲ SUCIದಲ್ಲಿ, ಐಶ್ವರ್ಯ ಮೇಡಮ್, ಹಾ ಅವರು ತಮ್ಮ ನಂಬರ್ ಕೊಟ್ಟರು. ತಾವು ಟೀಚರ್ ಆಗಿದ್ದೀರಲ್ಲ ಮ್ಯಾಮ್? ಹೌದು. ಆ್ಯಕ್ಚುಲಿ ನಾನು ಪತ್ರಕರ್ತ, ಒಂದು ಸ್ಟೋರಿ ಮಾಡ್ತಾಯಿದ್ದೀನಿ, ರಿಪೋರ್ಟ್ ಮಾಡ್ತಾಯಿದ್ದೀನಿ. ನಿನ್ನೆ ಕರ್ನಾಟಕ ಸರ್ಕಾರ ವತಿಯಿಂದ ಎಜುಕೇಷನ್ ಡಿಪಾರ್ಟ್ಮೆಂಟ್ ಮಿನಿಸ್ಟ್ರು ಮಧು ನಾನು ರಿಟೈರ್ ಆಗಿದ್ದೀನಿ ಈಗ. ಪರವಾಗಿಲ್ಲ ಮ್ಯಾಮ್, ಪರವಾಗಿಲ್ಲ. ನಾನು ಒಂದು ಚಿಕ್ಕದು ನಿಮ್ಮದು ಒಪಿನಿಯನ್, ನಿಮ್ಮ ಅನಿಸಿಕೆ ಬೇಕು ಅಂತ. ಅಲ್ಲ ಈಗ ಸಾರಿ ಏನು ಅನ್ಕೋಬೇಡಿ. ಹಾಂ ಹಾಂ ನನ್ಗೀಗ ಒಂದು 5:30 ನಾನೇ ಪ್ರೆಸೆಂಟ್ ಮಾಡಬೇಕು. ಹಾಂ ಹಾಂ ಈಗೆಲ್ಲೋ ಅದೇನೋ ಒಂದು ಪ್ರೋಗ್ರಾಮ್ ಮುಗಿಸ್ಕೊಂಬಂದೆ, ಇನ್ನೇನೋ ಹೆಣ ನೋಡ್ಕೊಂಬಂದೆ. ಅಯ್ಯೋ, ಕ್ಷಮಿಸ್ಬೇಕಮ್ಮ. ಇಲ್ಲ ಪರವಾಗಿಲ್ಲ. ಇಲ್ಲ, ಒಂದೇ ನಿಮಿಷಮ್ಮ. ಪ್ರಶ್ನೆ ಏನಂದರೆ, ಇದು ಸರ್ಕಾರ ಮಿನಿಮಮ್ ಪಾಸಿಂಗ್ ಪರ್ಸೆಂಟೇಜು 33 ಮಾಡಿದೆ. ಅದು ಹೇಗೆ ಅಂತ, ಅದ್ರ ಸಂಬಂಧದಲ್ಲಿ ತಾವು ಹೇಗೆ ನೋಡ್ತೀರಾ ಅಂತ ಅಷ್ಟೇ. ಖಂಡಿತ ತಪ್ಪು, ಅಷ್ಟೇ ಹೇಳ್ಬೋದು. ಹಾಂ ತಪ್ಪು ಅದು. ಹೇಗೆ ಅಮ್ಮ? ಈಗಲೇ ಮಕ್ಕಳ ಮಟ್ಟ ತುಂಬಾ ಕೆಳಗೋಗ್ತಾ ಇದೆ. ಇವಾಗ ಇದೆಲ್ಲ ಎಂಥದ್ದು, ಅವ್ರಿಗೆ ಪ್ರಾಜೆಕ್ಟ್ ಇದೆ 20 ನಂಬರ್ ಹೋಗ್ಬಿಟ್ಟು ಬರೀ 80 ಕೊಡ್ತಾರೆ. ಅದರಲ್ಲೂ ಇಷ್ಟು ಕಡಿಮೆ ಅಂತ ಹೇಳಿದ್ರೆ, ಇನ್ನು 10 ನಂಬರ್ ತಗೊಂಡ್ರೆ ಸಾಕು 13 ನಂಬರ್ ಅಂದ್ರೆ ಅವ್ರೇನು ಓದಕ್ಕೆ ಹೋಗಲ್ಲ ಅಷ್ಟೇ. ಓದೋ ಮಕ್ಳು ಓದ್ಬೋದು, ಓದ್ತಿರೋ ಮಕ್ಳು ಏನು ಓದಲ್ಲ. ಬಿಡು ಎಲ್ಲ ಎಸ್ಸೆ ಟೈಪ್ ಕ್ವಶನ್ ಇರುತ್ತಲ್ಲ, ಅಥವಾ ಇದು ನ್ಯೂ ಟೈಪ್ ಕ್ವಶನ್, ಅದಕ್ಕೆ ರೈಟ್ ಹಾಕ್ಬಿಟ್ರೆ 13 ನಂಬರ್ ಬಂದ್ಬಿಡುತ್ತೆ. ಈ ತರ ಇರುತ್ತೆ ನನ್ನ ಅಭಿಪ್ರಾಯ. ಓಕೆ, ತಾವು ಬೆಂಗಳೂರಲ್ಲಿ ಇರ್ತೀರಮ್ಮ? ಹೌದು ಸರ್. ಓಕೆ ಮ್ಯಾಮ್, ತುಂಬ ಥ್ಯಾಂಕ್ಸ್ ಅಮ್ಮ, ತುಂಬ ಥ್ಯಾಂಕ್ಸ್.